ಅಬ್ಬರ ಸಿಡಿಲ್ ಅಬ್ಬರ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದು ಇದಕ್ಕೆ ಇರಬೇಕು. ಅಭಿಷೇಕ್ ಶರ್ಮಾ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಯಂಗ್ ಬ್ಯಾಟರ್. IPL ಪಂದ್ಯಾಟದಲ್ಲಿ ಪಂಜಾಬ್ ಕಿಂಗ್ಸ್ಗೆ ಮಣ್ಣು ಮುಕ್ಕಿಸಿದ ಗ್ರೇಟ್ ಬ್ಯಾಟರ್. ಅದೇನು ಆಟ, ಅದೇನು ಆರ್ಭಟ. ಪಾಯಿಂಟ್ಸ್ ಟೇಬಲ್ನಲ್ಲಿ ಬುಡ ಹಿಡಿದಿದ್ದ ಆರೆಂಜ್ ಆರ್ಮಿಗೆ ಜೀವ ತುಂಬಿದ್ದೆ ಈತ. ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಹೊಸ ಇತಿಹಾಸವೇ ಸೃಷ್ಟಿಯಾಯಿತು. ತವರಿನಲ್ಲಿ SRH ತಂಡ ಗೆಲುವನ್ನು ದಾಖಲಿಸಿದೆ. ಅಭಿಷೇಕ್ ಶರ್ಮಾ ಘರ್ಜಿಸಿದ್ದಾರೆ. ಆದರೆ RCB ದಾಖಲೆಯನ್ನ ಮುರಿಯೋಕೆ ಸಾಧ್ಯ ಆಗಲಿಲ್ಲ. ಹೋಗ್ಲಿ, ಹತ್ತಿರಕ್ಕೂ ಬರೋಕಾಗ್ಲಿಲ್ಲ. ಹಾಗಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಇತಿಹಾಸ ಏನು? ಆ ದೈತ್ಯ ದಾಖಲೆಯನ್ನ ಸೃಷ್ಟಿ ಮಾಡಿದ್ದು ಯಾರು? ಅಭಿಷೇಕ್ ಶರ್ಮಾ ಮತ್ತು ಸನ್ರೈಸರ್ಸ್ ತಂಡಕ್ಕೆ ಆ ದಾಖಲೆಯನ್ನ ಮುರಿಯೋಕೆ ಯಾಕೆ ಸಾಧ್ಯ ಆಗಲಿಲ್ಲ? ಈ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ನೋಡಿ. ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂ SRH ತಂಡದ ಹೋಮ್ ಗ್ರೌಂಡ್. ಇಲ್ಲಿ ಸೇರಿದ್ದ ಜನ ರಣಕಾಳಗವನ್ನೇ ನಿರೀಕ್ಷೆ ಮಾಡಿದ್ರು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ ಬಾರಿಸಿದ್ದು ಬರೋಬ್ಬರಿ 245 ರನ್. ಈ ಸವಾಲಿನ ಗುರಿ ಬೆನ್ನತ್ತಿದ SRH ತಂಡದ ಪರವಾಗಿ ಅಭಿಷೇಕ್ ಶರ್ಮಾ ಸಿಡಿದು ನಿಂತರು. ಕೇವಲ 40 ಬಾಲ್ಗಳನ್ನು ಎದುರಿಸಿ 11 ಬೌಂಡರಿ ಹಾಗೂ 6 ಬಿಗ್ ಸಿಕ್ಸರ್ಗಳಿಂದ ಶತಕ ಸೇರಿಸಿದ್ರು. ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಒಟ್ಟು 55 ಎಸೆತಗಳಲ್ಲಿ 14 ಬೌಂಡರಿ ಹಾಗೂ 10 ಸಿಕ್ಸರ್ ಚುಚ್ಚಿದ್ರು. ಈ ಮೂಲಕ 141 ರನ್ ಗಳಿಸಿ ಔಟ್ ಆದ್ರು. ಅಭಿಷೇಕ್ ಅಬ್ಬರದ ಜೊತೆಗೆ 246 ರನ್ಗಳ ಬಿಗ್ ಟಾರ್ಗೆಟ್ ಚೇಸ್ ಮಾಡಿದ SRH IPL ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ಗೆಲುವು ಸಾಧಿಸಿದೆ. ಅಭಿಷೇಕ್ ಶರ್ಮಾ ಅಬ್ಬರದ ಈ ಬ್ಯಾಟಿಂಗ್ ಶೈಲಿ IPL ಹಣಾಹಣಿಯಲ್ಲೇ ಹೊಸ ದಾಖಲೆಯನ್ನ ಬರೆದಿದೆ. ಆದರೆ ವೈಯಕ್ತಿಕವಾಗಿ ಅತಿ ಹೆಚ್ಚು ರನ್ ಬಾರಿಸಿದ ಸಾರ್ವಕಾಲಿಕ ದಾಖಲೆ ಮಾತ್ರ RCB ಆಟಗಾರನ ಹೆಸರಲ್ಲೇ ಉಳಿದು ಹೋಗಿದೆ. ಕ್ರಿಸ್ಟೋಫರ್ ಹೆನ್ರಿ ಗೇಲ್ ಯೂನಿವರ್ಸಲ್ ಬಾಸ್ ಅಂತ ಕರೆಸಿಕೊಳ್ಳೋ ಈ ಕೆರೆಬಿಯನ್ ದೈತ್ಯ RCBಯ ಮಾಜಿ ಆಟಗಾರ. ಕ್ರಿಸ್ ಗೇಲ್ 12 ವರ್ಷಗಳ ಹಿಂದೆಯೇ 66 ಬಾಲ್ಗಳಿಗೆ 175 ರನ್ ಸಿಡಿಸಿ ಅಜೇಯವಾಗಿ ಉಳಿದಿದ್ರು. ಅದು ಏಪ್ರಿಲ್ 23, 2013ನೇ ಇಸವಿ, ಅಂದ್ರೆ ಸರಿಯಾಗಿ 12 ವರ್ಷಗಳ ಹಿಂದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ತಂಡಕ್ಕೆ ಚಾಲೆಂಜ್ ಹಾಕೋಕೆ ಬಂದಿದ್ದು ಪುಣೆ ವಾರಿಯರ್ಸ್ ಟೀಮ್. ಮೊದಲು ಬ್ಯಾಟಿಂಗ್ ಮಾಡಿದ ಹೋಮ್ ಟೀಮ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಕಲೆ ಹಾಕಿದ್ದು ಬರೋಬ್ಬರಿ 263 ರನ್. ಆ ಕಾಲಕ್ಕೆ ಈ ಮೊತ್ತ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ದೊಡ್ಡ ಟಾರ್ಗೆಟ್. RCB ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು. ಆರಂಭಿಕರಾಗಿ ಕಣಕ್ಕಿಳಿದ ಕ್ರಿಸ್ ಗೇಲ್ ಪುಣೆ ಬೌಲರ್ಗಳನ್ನ ಬೆಂಡೆತ್ತಿದ್ರು. ಚಿನ್ನಸ್ವಾಮಿ ಗ್ರೌಂಡ್ನ ದಶ ದಿಕ್ಕಿಗೂ ಬೌಂಡರಿ ಸಿಕ್ಸರ್ಗಳನ್ನ ಬಾರಿಸಿದ್ರು. 66 ಬಾಲ್ಗಳಿಗೆ 175 ರನ್ ಸಿಡಿಸಿ ಅಜೇಯವಾಗಿ ಉಳಿದಿದ್ರು. 66 ಬಾಲ್ಗಳಲ್ಲಿ 13 ಬೌಂಡರಿ, 17 ಸಿಕ್ಸರ್ಗಳನ್ನ ಗೇಲ್ ಬಾರಿಸಿದ್ರು. ಈ ದಾಖಲೆ ಇಂದಿಗೂ ಅವರ ಹೆಸರಲ್ಲೇ ಇದೆ. ಇದರ ಹತ್ತಿರ ಬರೋಕು ಯಾವೊಬ್ಬ ಬ್ಯಾಟರ್ಗೂ ಸಾಧ್ಯ ಆಗಲಿಲ್ಲ. ಇನ್ನು 263 ರನ್ಗಳ ದೈತ್ಯ ಟಾರ್ಗೆಟ್ ಬೆನ್ನತ್ತಿದ ಪುಣೆ ವಾರಿಯರ್ಸ್ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 133 ರನ್ ಗಳಿಸೋಕಷ್ಟೇ ಸಾಧ್ಯವಾಯಿತು. ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 130 ರನ್ಗಳಿಂದ ಗೆಲುವು ದಾಖಲಿಸಿತು. ಕ್ರಿಸ್ ಗೇಲ್ ಅವರ ಬಳಿಕ 2ನೇ ಅತಿ ಹೆಚ್ಚು ವೈಯಕ್ತಿಕ ರನ್ ಗಳಿಸಿದ ದಾಖಲೆ ಬ್ರೆಂಡನ್ ಮೆಕ್ಲಮ್ ಅವರ ಹೆಸರಿನಲ್ಲಿದೆ. ಮೆಕ್ಲಮ್ ಅವರು RCB ವಿರುದ್ಧ 73 ಎಸೆತಗಳಲ್ಲಿ 158 ರನ್ ಬಾರಿಸಿದ್ದಾರೆ. ಇನ್ನು ಪಂಜಾಬ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 141 ರನ್ ಗಳಿಸಿ IPLನಲ್ಲಿ ವೈಯಕ್ತಿಕವಾಗಿ ಅತಿ ಹೆಚ್ಚು ರನ್ ಬಾರಿಸಿದ 3ನೇ ಆಟಗಾರ ಅನ್ನೋ ಕೀರ್ತಿಗೆ ಪಾತ್ರವಾಗಿದ್ದಾರೆ. ಅಭಿಷೇಕ್ ಆರಂಭಿಕ ಆಟ ನೋಡಿ ಎಲ್ಲರೂ ಕೂಡ ಅಂದುಕೊಂಡಿದ್ರು ಇವತ್ತು ಎಲ್ಲಾ ದಾಖಲೆಗಳು ಪುಡಿಯಾಗುತ್ತೆ ಅಂತ. ಆದರೆ ಅಭಿಷೇಕ್ ಶರ್ಮಾ ಕೈಯಿಂದ ಅದು ಸಾಧ್ಯ ಆಗ್ಲೇ ಇಲ್ಲ.